ಕಲ್ಯಾಣ ವಿಧಾನಗಳನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಜನಸಂಖ್ಯೆಯನ್ನ ಕಮ್ಮಿ ಮಾಡಬೇಕು. ನಮ್ದು ಸುಮಾರು 140 ಕೋಟಿ ಜನಸಂಖ್ಯೆ ಇದೆ, ಸರಿನಾ? ಅಂದ್ರೆ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ? 140 ಕೋಟಿ ಜನ, ಸರಿನಾ? ಇನ್ನ ಜಾಸ್ತಿ ಬೆಳಿತಾನೆ ಇದೆ. ಬೆಳಿತಾ ಇರೋದಕ್ಕೆ ಸರ್ಕಾರ ಏನ್ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ಸರ್ಕಾರ ಏನ್ ಯೋಚನೆ ಮಾಡಿದೆ, ರಿಸೋರ್ಸಸ್ ಅಂದ್ರೆ ಮುಖ್ಯ ಇದನ್ನ ನಾವು ಉಪಯೋಗಿಸ್ಕೊಬಹುದು, ಅಂದ್ರೆ ಸಂಪತ್ತುಗಳನ್ನ ನಾವು ಉಪಯೋಗಿಸ್ಕೊಂಡು. ಜಾಸ್ತಿ ಜನ ಇದ್ರೆ ಕಮ್ಮಿ ಉಪಯೋಗಿಸ್ಕೊಂತ, ಸರಿನಾ? ಕಮ್ಮಿ ಜನ ಇದ್ರೆ ಜಾಸ್ತಿ ಉಪಯೋಗಿಸ್ಕೊಬಹುದು. ಇವಾಗ 1 ಲೀಟರ್ ನೀರು 10 ಜನಕ್ಕೆ ಎಷ್ಟು ಕೊಡ್ತೀರಾ? 100 ml ಕೊಡ್ಬೋದು ಅಷ್ಟೇ, ಸರಿನಾ? ಅದೇ 5 ಜನ ಇದ್ರೆ 200 ml ಕೊಡ್ಬೋದು. ಅದೇ ತರ ಆ ವಿಧಾನಗಳನ್ನ, ಈ ಜನಸಂಖ್ಯಾ ವಿಧಾನಗಳನ್ನ ನಾವೆಲ್ಲ ಉಪಯೋಗಿಸ್ಕೊಂಡ್ರೆ ನಮ್ಮ ದೇಶ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮ ಇನ್ನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಯಾಕಂದ್ರೆ ಪ್ರಪಂಚದಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇರೋದು ಭಾರತದಲ್ಲಿ, ಜನಸಂಖ್ಯೆ ಜಾಸ್ತಿ ಆಗಿರೋದು ಇವಾಗ ಭಾರತ. ಚೈನಾ ಮುಂದೆ ಹಾಕೊಂಡು ಚೈನಾ 2ನೇ ಸ್ಥಾನಕ್ಕೆ ಬಂದ್ಬಿಟ್ಟಿದೆ, ಫಸ್ಟ್ ಭಾರತ ಇರೋದು ಅಲ್ವಾ? ಫಸ್ಟ್ ಎಲ್ಲ ಬೆಳೆ ಬೆಳೆಯೋದಕ್ಕೆ ಜಾಗ ಸಾಲ್ತಾ ಇಲ್ಲ, ಅರ್ಥ ಆಯ್ತಲ್ವಾ? ಅದನ್ನ ಪಾಪ್ಯುಲೇಷನ್ ನಾವು ಕಮ್ಮಿ ಮಾಡ್ಕೊಂಡ್ಬರ್ಬೇಕು. ನಮ್ಮ ಮುಂದಿನ ಜನರೇಷನ್ ಅಲ್ಲಿ ಪಾಪ್ಯುಲೇಷನ್ ಎಲ್ಲ ಏನ್ ಮಾಡ್ಬೇಕು? ಕಮ್ಮಿ ಮಾಡ್ಕೊಂಡ್ಬರ್ಬೇಕು. ಕಮ್ಮಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಯಾರು ಕಮ್ಮಿ ಮಾಡಕ್ಕಾಗುತ್ತೆ? ಜನರು. ಯಾವ ಜನರು? 8 ವರ್ಷದಿಂದ ಮದುವೆ ಆದ್ರೆ ಎಲ್ಲರಿಗೂ ಇರುತ್ತಮ್ಮ, 40 ವರ್ಷದವರೆಗೂ, ಸರಿನಾ? ಹೆಣ್ಮಗು ವಯಸ್ಸು. ಗಂಡು ಮಕ್ಕಳಿಗೆ ಅವ್ರು ವೀರ್ಯ ಯಾವಾಗವರೆಗೂ ಪ್ರೊಡ್ಯೂಸ್ ಮಾಡ್ತಾರೋ ಅಲ್ಲಿವರೆಗೂ ಅವ್ರಿಗೆ ಮಕ್ಕಳಾಗುವಂತಹ ಚಾನ್ಸಸ್ ಇರ್ತದೆ, ಸರಿನಾ? ಹೆಣ್ಣು ಮಕ್ಕಳಲ್ಲೇ ಸಪರೇಟ್, ಗಂಡು ಮಕ್ಕಳಲ್ಲೇ ಸಪರೇಟ್. 6 ದಂಪತಿಗಳು ಅಂದ್ರೆ ಹೆಣ್ಣು ಗಂಡು ಒಟ್ಟಿಗೆ ಸೇರಿ ಇದಾಗ್ತದೆ, ಸರಿನಾ? ಅದರಲ್ಲಿ ಡಿಫ್ರೆಂಟ್ ಮೆಥಡ್ ಇದಾವೆ. 2 ಇದೆ. ಒಂದು ಶಾಶ್ವತ ವಿಧಾನ, ಇನ್ನೊಂದು ತಾತ್ಕಾಲಿಕ ವಿಧಾನ. ಶಾಶ್ವತ ವಿಧಾನ ಅಂದ್ರೆ ಅದು ಶಾಶ್ವತ ವಿಧಾನ ಅಂತ ಹೇಳಿದ್ರೆ ಮತ್ತೆ ಮಗು ಆಗೋದು ಚಾನ್ಸಸ್ ಕಮ್ಮಿ, ಪೂರ್ತಿ ಕಮ್ಮಿ ಆಗೋಗುತ್ತೆ. 99% ಕಮ್ಮಿ ಆಗುತ್ತೆ. 1% ಏನನ್ನ ಆಪರೇಷನ್ ಏನಾದ್ರಿಂದ ಆದ್ರೆ ಅದು ಮತ್ತೆ ಮಗು ಆಗೋ ಚಾನ್ಸಸ್ ಇದೆ. 99% ಶಾಶ್ವತವಾಗಿ ಮಾಡಿಸ್ತಾರೆ. ನಿಮ್ಗೆಲ್ಲ ಕರೆಂಟ್ ಆಪರೇಷನ್ ಅಂದ್ರೆ ಗೊತ್ತಿದ್ಯಾ? ಗೊತ್ತಿದೆ ಅಲ್ಲ? ಹೆಣ್ಣು ಹಣ್ಣು. ಈ ಮಹಿಳೆ ನಮ್ಮ ದೇಶ ಅಭಿವೃದ್ಧಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹಧನ ನೀಡಿದ್ರೆ ಬೇರೆಯವರು ಬಂದು ಶಾಶ್ವತ ವಿಧಾನ ಉಪಯೋಗಿಸ್ಕೊಂತಾರೆ, ಜನಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು PPIUCD ಯಾವುದೇ ಶಾಶ್ವತ ವಿಧಾನ ಆಗ್ಲಿ ತಾತ್ಕಾಲಿಕ ವಿಧಾನಗಳಾಗ್ಲಿ ಉಪಯೋಗಿಸ್ಕೊಂಡಾಗ ಗೌರ್ಮೆಂಟ್ ಅದಕ್ಕೆ ಪ್ರೋತ್ಸಾಹಧನ ನೀಡ್ತಾ ಇರುತ್ತೆ, ಸರಿನಾ? ಶಾಶ್ವತ ವಿಧಾನ. ತಾತ್ಕಾಲಿಕ ವಿಧಾನಗಳಲ್ಲಿ ಕಾಂಡಮ್ ಇಂದ ಇರ್ಬೋದು, ಕಾಂಡಮ್ಮು, ಸರಿನಾ? ಮತ್ತೆ ಮಾಲಾಯನೆಲ್ಲ ಇಲ್ಲೇ ಇದೆ ನೋಡಿ. ಕಾಂಡಮ್ಮು, ಮಾಲಾಯನ್ನು, OCP ಇದೆಲ್ಲ ಇದೆ. ಇದೆಲ್ಲ ಉಪಯೋಗಗಳು ಹೆಂಗ್ ಆಗ್ತದೆ, ಯಾವಾಗ ಯೂಸ್ ಮಾಡ್ಬೇಕು, ಅದೆಲ್ಲ ನಾನು ಈಗ ನಿಮ್ಗೆ ಒಂದು ಚಿಕ್ಕ ಸಮಯಾವಕಾಶದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಸರಿನಾ? ಶಾಶ್ವತ ವಿಧಾನಗಳಲ್ಲಿ ಯಾವ್ದಿದೆ? ಟ್ಯೂಬೆಕ್ಟಮಿ ಹೇಳಿದೆ. ಮತ್ತೆ ಗಂಡಸರಲ್ಲಿ ನೋ ಸ್ಕ್ಯಾಲ್ಪಲ್ ವೆಸೆಕ್ಟಮಿ ಅಂತೆ. ಗಂಡಸರಲ್ಲಿ ಶಾಶ್ವತ ವಿಧಾನ ಮಾಡಿದ್ರೆ ಅವರು ವೀರ್ಯ ಪ್ರೊಡ್ಯೂಸ್ ಮಾಡೋದು ಮಾತ್ರ ನಿಲ್ಲುತ್ತಷ್ಟೇ, ಆಕ್ಟಿವಿಟೀಸ್ ಏನು ತೊಂದರೆ ಆಗೋದಿಲ್ಲ. ಇವಾಗೆಲ್ಲ ಅದು ತಪ್ಪ ಕಲ್ಪನೆ ಮಾಡ್ಕೊಂಡಿರ್ತಾರೆ. ಹೌದು, ಗಂಡು ಮಕ್ಕಳಲ್ಲಿ ನೋ ಸ್ಕ್ಯಾಲ್ಪಲ್ ವೆಸೆಕ್ಟಮಿ ಮಾಡಿದ್ರೆ ಅವರಲ್ಲಿ ಮುಂದೆ ಏನು ಪ್ರಯೋಜನ ಆಗೋದಿಲ್ಲ ಅಂದ್ಬಿಟ್ಟು ತಪ್ಪರಿ ಕಲ್ಪನೆ. ಆತರ ಏನೂ ಇಲ್ಲ. ಸೆಕ್ಷುವಲ್ ಆಕ್ಟಿವಿಟೀಸ್ ಮಾಡ್ತಾ ಇರೋದು, ಲೈಂಗಿಕ ಕ್ರಿಯೆಗಳು ಮಾಡೋದು, ಲೈಂಗಿಕ ಕ್ರಿಯೆಗಳು ಮಾತ್ರ ಮಾಡ್ತಾ ಇರ್ತಾರೆ. ವೀರ್ಯ, ಮಗು ಉತ್ಪತ್ತಿ ಆಗತ್ತಂತ ವೀರ್ಯ ಅಂತ ಬರುತ್ತಲ್ಲ, ಅದು ಪ್ರೊಡ್ಯೂಸ್ ಆಗಲ್ಲ ಅಷ್ಟೇ, ಅರ್ಥ ಆಯ್ತಲ್ವಾ? ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳಲ್ಲೂ ಮಾಡಿಸ್ಬೋದು, ಗಂಡು ಮಕ್ಳಲ್ಲೂ ಮಾಡಿಸ್ಬೋದು, ಸರಿನಾ? ಶಾಶ್ವತ ವಿಧಾನಗಳು. ತಾತ್ಕಾಲಿಕ ವಿಧಾನಗಳು ಬಂದಾಗ ಕಾಂಡಮ್ಸ್ ಇದಾವೆ, ಮಾಲಾಡಿ ಇದಾವೆ, ಮತ್ತೆ OCPs ಇದಾವೆ, ಅಂತರ ಇಂಜೆಕ್ಷನ್ ಇದೆ, ಕಾಪರ್ ಟಿಗಳು ಇದಾವೆ. ಇಷ್ಟಿದಾವೆ. ಏನಿದಾವೆ? ಕಾಂಡಮ್ಸ್ ಇದಾವೆ, ಮಾಲಾಡಿಗಳಿದಾವೆ, ಸರಿನಾ? ಕಾಪರ್ ಟಿಕ್ಸ್ ಇದಾವೆ, ಎಲ್ಲ ಇದಾವೆ. ಕಾಂಡಮ್ಸ್ ಯಾವಾಗ ಯೂಸ್ ಮಾಡ್ಬೇಕು? ನಿರೋಧ ಅಂತಾರೆ, ಕಾಂಡಮ್ಸ್ ಅಂತಾರೆ ಅಥವಾ ನಿರೋಧ ಅಂತಾರೆ. ಇದು ಹೆಣ್ಮಕ್ಳಲ್ಲೂ ಬರುತ್ತೆ, ಗಂಡ್ ಮಕ್ಳಲ್ಲೂ ಬರುತ್ತೆ. ಹೆಣ್ಮಕ್ಳು ಯೂಸ್ ಮಾಡುವುದು, ಹೆಣ್ಮಕ್ಳು ಯೂಸ್ ಮಾಡೋದು ಸಪರೇಟ್, ಗಂಡ್ ಮಕ್ಳು ಯೂಸ್ ಮಾಡೋದು ಸಪರೇಟ್. ಯಾವಾಗ ಯೂಸ್ ಮಾಡ್ಬೇಕು ಇದನ್ನ? ಯಾವಾಗ ದಿನ ಯೂಸ್ ಮಾಡಂಗಿಲ್ಲ. ಒಂದು ಬಾಕ್ಸ್ ಅಲ್ಲಿ ಎಷ್ಟು ಕೊಟ್ಟಿರ್ತಾರೆ? 5 ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಿರ್ತಾರೆ? 5. ಯಾವಾಗ ಯೂಸ್ ಮಾಡ್ಬೇಕು 5ನ್ನ? ಯಾವಾಗೂ ಮಗು ಆಗೋ ಪೀರಿಯಡ್ ಅಲ್ಲೇ ಯೂಸ್ ಮಾಡ್ಬೇಕಷ್ಟೇ. ಯಾವಾಗ ಮಗು ಆಗೋದಂದ್ರೆ, ಒಂದು ಹೆಣ್ಮಗುವಿಗೆ ಮುಟ್ಟಾಗುವಾಗ 1ನೇ ದಿನ ಇರುತ್ತಲ್ವಾ, ಮುಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ 1ನೇ ದಿನ ಇದ್ದಾಗ 28 ದಿನ ಅನ್ಕೊಳ್ಳಿ ಒಂದು ಮಗುಗೆ. 14ನೇ ದಿನ ಮುಟ್ಟಾದಾಗಿಂದ 14ನೇ ದಿನ ಅಂಡಾಂಶ ಹೆಣ್ಮಗುವಲ್ಲಿ ಉತ್ಪತ್ತಿ ಆಗುತ್ತೆ, ಅರ್ಥ ಆಯ್ತಲ್ವಾ? ಯಾವಾಗ ಉತ್ಪತ್ತಿ ಆಗುತ್ತೆ? 14ನೇ ದಿನ. 14ನೇ ದಿನ ಏನನ್ನ ಲೈಂಗಿಕ ಕ್ರಿಯೆ ಮಾಡಿ ವೀರ್ಯ ಏನನ್ನ ಹೋದ್ರೆ ಮಾತ್ರ ಮಗು ಆಗೋದು, ಇಲ್ಲ ಮಗು ಆಗೋದಿಲ್ಲ ಆ ಟೈಮಲ್ಲಿ ಮಾತ್ರ. ಅದಕ್ಕೆ 5 ಕಾಂಡಮ್ ಕೊಟ್ಟಿರೋದು. ಎಷ್ಟು ಕೊಟ್ಟಿದ್ದಾರೆ? 5. 14ನೇ ದಿನ ಹಿಂದೆ 2 ದಿನ, ಮುಂದೆ 2 ದಿನ,
ಸರಿನಾ? ಅಂದ್ರೆ ಎಷ್ಟಾಯ್ತು? 12 ದಿವಸದಿಂದ 16-17 ದಿವಸವರೆಗೂ 5 ಕಾಂಡಮ್ಸ್ ನ ಯೂಸ್ ಮಾಡುವುದು, ಒಂದು 5 ಕಾಂಡಮ್ಸ್ ನ ಕೊಟ್ಟಿದ್ದಾರೆ ಇದರಲ್ಲಿ. ಅದೇ ಟೈಮಲ್ಲಿ ನೀವು ಲೈಂಗಿಕ ಕ್ರಿಯೆ ಮಾಡಿದ್ರೆ ಮಾತ್ರ ಮಗು ಹೋಗೋದಷ್ಟೇ. ಬರೀ ಕಾಂಡಮ್ಸ್ ಯೂಸ್ ಮಾಡಿದ್ರೆ ಅಂತಲ್ಲ, ಯಾರೇ ಆಗ್ಲಿ ಲೈಂಗಿಕ ಕ್ರಿಯೆಯನ್ನ ಮುಟ್ಟಾಗಿ 12ನೇ ದಿವಸದಿಂದ 14 ಅಥವಾ 16 ದಿವಸವರೆಗೂ ಮಾಡಿದ್ರೆ ಮಾತ್ರನೇ, 12ರಿಂದ 14 ದಿನ ಅಂತಾರೆ ಅದನ್ನ ಅನ್ಸೇಫ್ ಪೀರಿಯಡ್ ಅಂತಾರೆ. ಏನಂತಾರೆ? ಅನ್ಸೇಫ್. ಸಬ್ ಸೆಂಟರ್ ಉಪಕೇಂದ್ರಗಳಲ್ಲಿ ಎಲ್ಲಾ ಕಡೆನೂ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಸರಿನಾ? ಅನ್ಸೇಫ್ ಪೀರಿಯಡ್ ಅಲ್ಲಿ ಮಾತ್ರ ಯೂಸ್ ಮಾಡೋದು. ಮಾಲಾ ಎನ್ ಅಂದೆಲ್ಲ ಗೊತ್ತಿರ್ತಾರಲ್ಲ, ಏನವೆಲ್ಲ ಮಾತ್ರೆಗಳು. ಅನ್ಸೇಫ್ ಅಂದ್ರೆ ಅನ್ಪ್ರೊಟೆಕ್ಟೆಡ್, ಅನ್ಸೇಫ್ ಸೆಕ್ಸ್ ಮಾಡಿದಾಗ ಆ ಮಾತ್ರೆಗಳನ್ನ ಹೆಣ್ಮಗುಗೆ ಕೊಟ್ಟಾಗ ಅದು ಮಕ್ಕಳಾಗ್ತಿರಾಗ ನೋಡ್ಕೊಳ್ಳೋದು.